ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 17. ಏನಕ್ಕ ಇವನು ನಿನ್ನ ಮಗನಾಗಿ ನಮಗೆ ಸಪೋರ್ಟ್ ಮಾಡುವುದು ಬಿಟ್ಟು ಆ ಗಾನವಿಯನ್ನು ಬೆಂಬಲಿಸುತ್ತಿದ್ದಾನಲ್ಲ ಎಂದು ಕೇಳುತ್ತಾನೆ ಅಜಯ್. ಏನು ಹೇಳಲಿ ತಮ್ಮ, ಚಿಕ್ಕಂದಿನಿಂದ ಅವನನ್ನು ಹತ್ತಿರ ಸೇರಿಸಿಕೊಂಡು ಅವಳ ಮಾಯೆಯಲ್ಲಿ ಬೀಳಿಸಿಕೊಂಡಿದ್ದಾಳೆ ಅವಳು. ಅದಕ್ಕೆ ಅವನಿಗೆ ಅಕ್ಕ ಅಂದರೆ ಪ್ರಾಣ. ಎತ್ತ ತಾಯಿಯಾದ ನನ್ನನ್ನು ಎದುರಿಸಿ ಅವಳಿಗೋಸ್ಕರ ಮಾತಾಡ್ತಾನೆ. ಅವಳು ಇಲ್ಲಿ ಇಲ್ಲದಿದ್ದರೂ ಯಾವಾಗಲೂ ಅಕ್ಕ ಅಕ್ಕ ಅಂತ ಅವಳ ಭಜನೆ ಮಾಡ್ತಾ ಇರ್ತಾನೆ. ಕೊನೆಗೆ ನನ್ನ ಮಗನನ್ನು ನನಗೆ ಇಲ್ಲದಂತೆ ಮಾಡಿದಳು ಆ ರಾಕ್ಷಸಿ ಎಂದು ಗಾನವಿ ತನ್ನ ಸೆರೆಯಿಂದ ತಪ್ಪಿಸಿಕೊಂಡು ದೊಡ್ಡ ಮನೆಗೆ ಸೊಸೆಯಾದಳು ಎಂದು ಹೊಟ್ಟೆ ಕಿಚ್ಚು ಕಾರಿಕೊಳ್ಳುತ್ತಾಳೆ. ಆದರೂ ಚಿಕ್ಕ ಹುಡುಗ, ಅವನ ಮಾತು ನಿನಗೇಕೆ ಬಿಡು. ಗಾನವಿಯ ವಿಷಯದಲ್ಲಿ ನಮಗೆ ಯಾವುದೇ ಸಣ್ಣ ಅವಕಾಶ ಸಿಕ್ಕಿದರೂ ನಾನು ನಿನಗೆ ಫೋನ್ ಮಾಡುತ್ತೇನೆ ಎಂದು ಹೇಳುತ್ತಾ ಒಳಗಿದ್ದ ಗಡಿಯಾರದ ಕಡೆ ನೋಡಿದಾಗ ಅದು ಊಟದ ಸಮಯವಾಗಿದೆ ಎಂದು ತೋರಿಸಿದ್ದರಿಂದ ಮಾತಿನಲ್ಲಿ ಮೈಮರೆತು ನೋಡಿಕೊಳ್ಳಲಿಲ್ಲ ಅಜಯ್. ಈಗಾಗಲೇ ತುಂಬ ತಡವಾಗಿದೆ, ಮೊದಲು ಬಾ, ಊಟ ಮಾಡುವೆಯಂತೆ ಎಂದು ಹೇಳುತ್ತಾಳೆ. ಅಜಯ್ಗೆ ಅವಳ ಅಕ್ಕನ ಅಡುಗೆ ಹೇಗಿರುತ್ತೆ ಅಂತ ಅವನಿಗೂ ಗೊತ್ತು. ಅದನ್ನು ನೆನಪಿಸಿಕೊಂಡು ಮುಖವನ್ನೆಲ್ಲ ವಿಕಾರವಾಗಿ ಇಟ್ಟುಕೊಂಡು, ಬೇಡ ಬಿಡಕ್ಕ, ಈ ದಿನ ಒಂದು ಮುಖ್ಯವಾದ ಕೆಲಸದ ಮೇಲೆ ಬಂದೆ. ಹೇಗೂ ಇಷ್ಟು ದೂರ ಬಂದೆನಲ್ಲ ಅಂತ ನಿನ್ನನ್ನು ನೋಡಿ ಹೋಗೋಣ ಎಂದು ಹೀಗೆ ಬಂದೆ. ನಿನ್ನ ನೋಡಿದೆನಲ್ಲ, ನನಗೆ ಹೊಟ್ಟೆ ತುಂಬಿದಷ್ಟು ಸಂತೋಷವಾಗಿದೆ. ನಾನು ಇನ್ನೊಮ್ಮೆ ಸಮಯ ಮಾಡಿಕೊಂಡು ಬರುತ್ತೇನೆ. ಆಗ ನಿನ್ನ ಕೈ ಅಡುಗೆ ಖಂಡಿತ ಹೊಟ್ಟೆ ತುಂಬ ತಿನ್ನುತ್ತೇನೆ. ಈಗ ಮಾತ್ರ ನಾನು ಅರ್ಜೆಂಟಾಗಿ ಹೋಗಬೇಕು ಎಂದು ಹೇಳುತ್ತಾ ಇದ್ದರೆ ಶ್ರೀನು ಗಾಯಗಳ ನೋವು ತಡೆಯಲಾರದೆ ಒಳಗಿನಿಂದ ಕಿರುಚುತ್ತಿರುತ್ತಾನೆ. ಅಸಲೇ ಒಳಗೆ ಭಾವ ನೋವಿನಿಂದ ಕಿರುಚುತ್ತಿದ್ದಾರೆ. ಮೊದಲು ಹೋಗಿ ಭಾವನ ವಿಷಯ ನೋಡಕ್ಕ, ನಾನು ಮತ್ತೆ ಬರುತ್ತೇನೆ ಎಂದು ಅಲ್ಲಿಂದ ಮೆಲ್ಲಗೆ ಜಾರಿಕೊಳ್ಳುತ್ತಾನೆ. ಆದಿತ್ಯ ಎಷ್ಟು ಹೊತ್ತಿಗೂ ಕಣ್ಣು ತೆರೆಯದಿದ್ದರಿಂದ ನಿದ್ದೆಗೆ ಜಾರಿರಬಹುದೇನೋ ಎಂದುಕೊಂಡು, ಅಯ್ಯೋ, ಊಟ ಕೂಡ ಮಾಡಿಲ್ಲವೇ, ಖಾಲಿ ಹೊಟ್ಟೆಯಲ್ಲಿ ಹಾಗೆಯೇ ನಿದ್ದೆ ಹೋದ ಆಗಿದೆ ಎಂದು ಬೇಸರದಿಂದ ಅಂದುಕೊಳ್ಳುತ್ತಾ ಇನ್ನು ಅಲ್ಲಿಂದ ಹೋಗಲು ಪ್ರಯತ್ನಿಸುತ್ತಾಳೆ ಗಾನವಿ. ಮಸಾಜ್ ಮಾಡುವುದನ್ನು ನಿಲ್ಲಿಸಿದ್ದರಿಂದ ಅಲ್ಲಿಯವರೆಗೂ ರಿಲ್ಯಾಕ್ಸ್ ಫೀಲ್ ಆದ ಆದಿ ಗಾನವಿ ಮಸಾಜ್ ನಿಲ್ಲಿಸಿದ ಕಾರಣ ಮತ್ತೆ ಆ ಫೀಲ್ ಇಲ್ಲದಂತಾಗಿ ಏನಾಯಿತು ಎಂದು ಕಣ್ಣು ತೆರೆಯುತ್ತಾನೆ. ಸುತ್ತಲೂ ನೋಡಿದ ಅವನಿಗೆ ಯಾರೂ ಕಾಣಿಸದೆ ತನ್ನ ಹಿಂದೆಯೇ ಯಾರೋ ಇದ್ದಾರೆ ಅನ್ನಿಸಿ ಹಿಂದಕ್ಕೆ ತಿರುಗಿದ ಆದಿಗೆ ಗಾನವಿ ಅಲ್ಲಿ ಕಾಣಿಸುವುದರೊಂದಿಗೆ ಅವಳನ್ನು ನೋಡಿ, ನೀನು ನನ್ನ ಹಿಂದೆ ಏನು ಮಾಡುತ್ತಿದ್ದೀಯಾ ಎಂದು ಸೀರಿಯಸ್ ಆಗಿ ಕೇಳುತ್ತಾನೆ. ಆದಿ ಕೇಳಿದ ಪ್ರಶ್ನೆಗೆ ಸ್ವಲ್ಪ ಶಾಕ್ ಆಗಿ ತಬ್ಬಿಬ್ಬಾಗಿ ನೋಡುತ್ತಿರುತ್ತಾಳೆ ಗಾನವಿ. ಏನು ಹಾಗೆ ನೋಡ್ತಿದ್ದೀಯಾ? ನಿನ್ನೆ ಕೇಳೋದು, ನನ್ನ ಹಿಂದೆ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳ್ತಿದ್ದೀನಿ, ಕೇಳಿಸ್ತಾ ಇಲ್ವಾ ಎಂದು ಅಂದಾಗ ಏನು ಹೇಳಬೇಕೋ ಅರ್ಥವಾಗದೆ, ಅದು ನೀವು ತುಂಬ ಸುಸ್ತಾದ ಹಾಗೆ ಅನ್ನಿಸಿತು, ಎಣ್ಣೆ ತಂದು ನಿಮ್ಮ ತಲೆಗೆ ಹಚ್ಚಿ ಮಸಾಜ್ ಮಾಡುತ್ತಿದ್ದೆ ಎನ್ನುತ್ತಾಳೆ ಗಾನವಿ ಆ ಮಾತು ಹೇಳಿದಾಗ ಗಾನವಿಯನ್ನು ಒಮ್ಮೆ ಮೇಲಿಂದ ಕೆಳಗಿನವರೆಗೆ ಪರೀಕ್ಷಿಕವಾಗಿ ನೋಡುತ್ತಾನೆ ಆದಿ. ಜಡೆ ಪೂರ್ತಿ ಮೇಲಕ್ಕೆ ಕಟ್ಟಿ ಸೀರೆ ಸೆರಗು ಸೊಂಟದ ಹತ್ತಿರ ಸಿಕ್ಕಿಸಿಕೊಂಡು ಬಿಳಿ ಬಣ್ಣದ ಮೇಲೆ ಕೆಂಪು ಸೀರೆಯಲ್ಲಿ ಮುದ್ದಾದ ದಾಸವಾಳದ ಹೂವಿನಂತೆ ಇದ್ದಾಳೆ ಗಾನವಿ. ಅವಳ ಮುಗ್ಧವಾದ ಮುಖ, ಕಾಡಿಗೆ ಕಣ್ಣುಗಳು, ಆ ಕಣ್ಣುಗಳಲ್ಲಿ ಬೆದರಿಕೆ, ವೇಗವಾಗಿ ತೆಗೆದುಕೊಳ್ಳುತ್ತಿರುವ ಉಸಿರಾಟದಿಂದ ಎದೆ ಏರಿಳಿಯುತ್ತಿದ್ದರೆ, ತಂಗಾಳಿಗೆ ಮುಂದಲೆ ಕೂದಲು ಹಣೆಯ ಮೇಲೆ ಬೀಳುತ್ತಿದ್ದರೆ, ಕೈ ತುಂಬ ಎಣ್ಣೆ ಅಂಟಿಕೊಂಡಿದ್ದರಿಂದ ಅವುಗಳನ್ನು ಕೈಗಳಿಂದ ಹಿಂದಕ್ಕೆ ಸರಿಸಲಾಗದೆ ಕಷ್ಟಪಡುತ್ತಾ ಮೊಣಕೈಯಿಂದ ಮೇಲೆ ಅನ್ನುತ್ತಾ ಇದ್ದರೆ, ಕೈ ಮೇಲೆತ್ತಿದ ಕಾರಣ ಸೀರೆಯ ಸೆರಗು ಸರಿದು ಗಾನವಿಯ ತೆಳ್ಳನೆಯ ಹೊಟ್ಟೆ, ಸೊಂಟದ ಭಾಗ ಆದಿಗೆ ಸುಂದರವಾಗಿ ಕಾಣುತ್ತಿದ್ದರೆ, ಹೊಟ್ಟೆಯ ಮಧ್ಯೆ ಇರುವ ಸುಂದರವಾದ ನಾಭಿ ಆದಿಯನ್ನು ತನ್ನ ಕಡೆಗೆ ಎಳೆಯುತ್ತಾ ಅವನ ಕಣ್ಣುಗಳಿಗೆ ಹಬ್ಬ ನೀಡುತ್ತಿದ್ದರೆ, ಆದಿ ಕಣ್ಣುಗಳಿಗೆ ಇನ್ನೂ ಸುಂದರವಾಗಿ ಕಾಣುತ್ತಿರುತ್ತಾಳೆ ಗಾನವಿಯ ನಾಭಿಯ ಪಕ್ಕದಲ್ಲಿ ಇನ್ನೂ ತಾನು ಮಾಡಿದ ಹಲ್ಲಿನ ಗುರುತುಗಳು ಸ್ಪಷ್ಟವಾಗಿ ಕಾಣುತ್ತಿದ್ದರೆ, ಆ ದಿನ ನಡೆದದ್ದು ನೆನಪಾಗಿ ಆದಿ ತುಟಿಗಳ ಮೇಲೆ ಕಿರುನಗೆ,
ಹಾಗೆ ಬಂದು ಹೀಗೆ ಮಾಯವಾಗುತ್ತದೆ. ಆದಿ ಮೀಸೆಯ ಕೆಳಗೆ ಕ್ಷಣಕಾಲ ಹಾಗೆ ಮಿಂಚಿ ಹೀಗೆ ಮಾಯವಾದ ಕಿರುನಗೆಯನ್ನು ಗಾನವಿ ಗಮನಿಸುವುದಿಲ್ಲ. ಅಲ್ಲಿಯವರೆಗೂ ಆದಿ ಪ್ರಶ್ನೆಗೆ ಉತ್ತರ ಹೇಳಿ ತಾನು ಏನೆನ್ನುತ್ತಾನೋ ಎಂದು ಸೈಲೆಂಟಾಗಿ ನೆಲ ನೋಡುತ್ತಾ ಇದ್ದ ಗಾನವಿಗೆ ಆದಿಯಿಂದ ಯಾವುದೇ ಪ್ರತಿಕ್ರಿಯೆ ಬರದಿದ್ದಾಗ ಇವರು ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದಾರೆ, ಏನು ಮಾಡುತ್ತಿದ್ದಾರೆ ಎಂದು ತಲೆ ಎತ್ತಿ ಆದಿ ಕಡೆ ಹೋರಿ ನೋಟ ಬೀರಿದ ಅವಳಿಗೆ ಆದಿ ನೋಟ ಎಲ್ಲಿದೆ ಎಂದು ತಿಳಿದು ಮೈ ಜುಮ್ಮೆನಿಸಿ ನಾಚಿಕೆಯಿಂದ ಮುದುಡಿಕೊಳ್ಳುತ್ತಾ ತನ್ನ ಕೈಗಳಿಗೆ ಎಣ್ಣೆ ಇದೆ ಎಂಬ ವಿಷಯವನ್ನು ಮರೆತು ತನ್ನ ಸೀರೆ ಸೆರಗನ್ನು ಸರಿ ಮಾಡಲು ಹೋದರೆ ಒಮ್ಮಿಂದೊಮ್ಮೆಲೆ ವೇಟ್ ಎಂದು ಹೇಳುತ್ತಾನೆ ಆದಿ. ಆದಿ ಮಾತಿಗೆ ಕಂಗಾಲಾಗಿ ಗಾಬರಿ ಬಿದ್ದು ಏನಾಯಿತು ಎಂದು ಕೇಳುತ್ತಿದ್ದರೆ, ನಿನ್ನ ಕೈ ತುಂಬ ಎಣ್ಣೆ ಇದೆ, ಸೀರೆ ಹಾಳಾಗುತ್ತದೆ, ನಾನು ಸರಿಪಡಿಸುತ್ತೇನೆ ಎಂದು ಹೇಳಿದಾಗ, ಏನು, ನೀವು ಸರಿಪಡಿಸುತ್ತೀರಾ ಅನ್ನುತ್ತಾಳೆ. ನನಗೋಸ್ಕರವೇ ತಾನೇ ನಿನ್ನ ಕೈ ತುಂಬ ಎಣ್ಣೆ ಮಾಡಿಕೊಂಡಿದ್ದೀಯಾ, ಅದಕ್ಕೆ ನಾನೇ ಸರಿ ಮಾಡುತ್ತೇನೆ ಎಂದು ತನ್ನ ಸೊಂಟದ ಹತ್ತಿರ ಸಿಕ್ಕಿಸಿದ ಸೀರೆ ಸೆರಗನ್ನು ಒಮ್ಮೆಲೆ ಎಳೆದು ಆ ನೆಪದಲ್ಲಿ ಗಾನವಿಯ ಸೊಂಟವನ್ನು ಮತ್ತೊಮ್ಮೆ ಸ್ಪರ್ಶಿಸಿ ಅವಳ ಹೊಟ್ಟೆಯನ್ನೆಲ್ಲ ತನ್ನ ಕೈಯಿಂದ ಹಾಗೆ ಹಾಗೆ ಸವರಿ ಗಾನವಿಯ ಮನಸ್ಸಿನಲ್ಲಿ ಒಂದು ಸುನಾಮಿಯನ್ನು ತರಿಸಿ ತನಗೇನು ತಿಳಿದಿಲ್ಲದವನಂತೆ ಹೋಗೆ ಸರಿಪಡಿಸುತ್ತೇನೆ ಅಂದಾಗ ಅಸಲು ಗಾನವಿ ಪಾಪ ಈ ಲೋಕದಲ್ಲಿ ಎಲ್ಲಿದ್ದಾಳೆ? ಆದಿ ಕೈ ಸ್ಪರ್ಶಕ್ಕೆ ಹಾರ್ಟ್ ಬೀಟ್ 120 ಸ್ಪೀಡ್ನಲ್ಲಿ ಬಡಿದುಕೊಳ್ಳುತ್ತಿದ್ದರೆ ಆದಿ ಜೊತೆ ಸೇರಿ ಊಹಾ ಲೋಕದಲ್ಲಿ ಮೋಡಗಳಲ್ಲಿ ವಿಹರಿಸುತ್ತಿದ್ದಾಳೆ. ತಾನು ಮಾಡಿದ ಕೆಲಸದಿಂದ ಬಿಗಿದುಕೊಂಡ ಗಾನವಿಯ ಸ್ಥಿತಿಗೆ ಒಳಗೊಳಗೆ ನಗುತ್ತಾ ಏಯ್ ಎಂದು ಒಮ್ಮಿಂದೊಮ್ಮೆಲೆ ಕರೆದಾಗ ಆ ಕರೆಗೆ ಊಹಾ ಲೋಕದಲ್ಲಿ ವಿಹರಿಸುತ್ತಿದ್ದ ಗಾನವಿ ಡಬ್ ಎಂದು ಕೆಳಗೆ ಬಿದ್ದು ಹೋಗುತ್ತಾಳೆ. ನಾನು ಇಲ್ಲಿ ಮಾತನಾಡುತ್ತಿದ್ದರೆ ಏನು ಆಲೋಚಿಸುತ್ತಿದ್ದೀಯಾ? ನಿನ್ನ ಊಹಾ ಲೋಕದಲ್ಲಿ ಎಲ್ಲಿಗೆ ಹೊರಟು ಹೋದೆ ಎಂದು ಕೇಳುತ್ತಾನೆ ಆದಿ. ತಾನು ಈಗ ಹೀಗೆ ಫೀಲ್ ಆದನು ಎಂದು ಹೇಳಿದರೆ ಮತ್ತೆ ಏನನ್ನುತ್ತಾನೋ ಎಂದು, ಅದು ಏನೂ ಇಲ್ಲ ರೀ, ನಾನು ಎಲ್ಲಿಗೂ ಹೋಗಿಲ್ಲ, ಇಲ್ಲೇ ಇದ್ದೇನೆ ಅಂದಾಗ ಮತ್ತೆ ಕರೆಯುತ್ತಿದ್ದರೆ ಮಾತನಾಡಲ್ವೇನು, ನನ್ನ ಮಾತನ್ನೇ ನಿರ್ಲಕ್ಷ್ಯ ಮಾಡುತ್ತಾ ಇದ್ದೀಯಾ ಅಂದ. ಅದೇನೂ ಇಲ್ಲ ರೀ, ಹೇಳಿ, ಏನು ಹೇಳಬೇಕು, ನನ್ನನ್ನು ಕರೆದರಲ್ಲ, ಯಾಕೆ ಹೇಳಿ ಅಂದ್ಲು. ಹೋ ಅದಾ, ಇಷ್ಟು ಹೊತ್ತು ನನ್ನ ತಲೆಗೆ ಯಾರನ್ನು ಕೇಳಿ ಮಸಾಜ್ ಮಾಡಿದೆ ಅಂದ. ಆ ಪ್ರಶ್ನೆಗೆ ಉತ್ತರ ಏನು ಹೇಳಬೇಕೋ ತಿಳಿಯದೆ, ಅದು ನಿಮ್ಮನ್ನು ನೋಡಿ ನೀವು ತುಂಬ ಸುಸ್ತಾಗಿದ್ದೀರಿ ಅನ್ನಿಸ್ತು, ನಿಮ್ಮನ್ನು ಕೇಳದೆಯೇ ನಾನೇ ಮಾಡಿದೆ ಅಂದ್ಲು. ಸ್ವಲ್ಪ ಹೊತ್ತು ಸೈಲೆಂಟಾಗಿ ಇದ್ದ ಗಾನವಿಯನ್ನು ನೋಡಿ, ಕೇಳ್ತಿರೋದು ನಿನ್ನೆ, ಯಾಕೆ ಮಾಡಿದೆ ಅಂದ. ಅಂದರೆ ನನ್ನನ್ನು ನಿಮ್ಮ ಕೆಲಸದವಳು ಅಂದ್ರಲ್ಲ ರೀ, ನಿಮ್ಮ ಕೆಲಸಗಳನ್ನೆಲ್ಲ ನಾನೇ ಮಾಡಬೇಕು ಅಂದ್ರಲ್ಲ, ನಿಮಗೆ ತಲೆ ನೋವಾಗಿದ್ದರೆ ಹೀಗೂ ನನ್ನೇ ತಾನೇ ತಲೆ ಒತ್ತಲು ಹೇಳ್ತೀರಾ, ಅದಕ್ಕೆ ಮುಂಚೆಯೇ ಎಣ್ಣೆ ತಂದು ಮಸಾಜ್ ಮಾಡಿದೆ ಅಂದ್ಲು. ಅಂದರೆ ನಾನು ನಿನಗೆ ತಲೆ ಒತ್ತಲು ಹೇಳ್ತೀನಿ ಅಂತ ಮುಂಚೆಯೇ ಡಿಸೈಡ್ ಆಗಿಬಿಟ್ಟೆ ಅನ್ನು ಅಂದಾಗ ಏನು ಮಾತಾಡಲ್ಲ ಗಾನವಿ. ಸರಿ, ಹಾಗಾದರೆ ಹೇಗೋ ಡಿಸೈಡ್ ಆಗಿದ್ದೀಯ ಅಲ್ವಾ, ಆದ್ದರಿಂದ ನನ್ನ ಮೈಗೂ ಕೂಡ ಎಣ್ಣೆ ಹಚ್ಚಿ ಮಸಾಜ್ ಮಾಡು ಎನ್ನುತ್ತಾ ತನ್ನ ಟೀ ಶರ್ಟ್ ಬಿಚ್ಚಿ ಪಕ್ಕಕ್ಕೆ ಎಸೆಯುತ್ತಾನೆ. ಆದಿ ಮಾಡಿದ ಕೆಲಸಕ್ಕೆ ಕಕ್ಕಾಬಿಕ್ಕಿಯಾಗಿ ನೋಡುತ್ತಾಳೆ ಗಾನವಿ. ಏನು ಹಾಗೆ ನೋಡ್ತಾ ಇದ್ದೀಯಾ, ಮಸಾಜ್ ಮಾಡು ಎಂದು ಕೇವಲ ಪ್ಯಾಂಟ್ ಮೇಲೆ ಕೂರುತ್ತಾನೆ ಅವಳ ಮುಂದೆ. ಎದುರುಗಡೆ ಹುರಿಗಟ್ಟಿದ ದೇಹದೊಂದಿಗೆ ಪೂರ್ಣ ಚಂದ್ರನಂತೆ ರೂಪದಲ್ಲಿ ಮನ್ಮಥನನ್ನು ನೆನಪಿಸುವಂತೆ ಇರುವ ಆದಿಯನ್ನು ನೋಡುತ್ತಾ ಜೊಲ್ಲು ಸುರಿಸುತ್ತಿರುತ್ತಾಳೆ ಗಾನವಿ. ತನ್ನ ಕಡೆಗೆ ಕಣ್ಣು ಮಿಟಿಕಿಸದೆ ನೋಡುತ್ತಾ ಇರುವ ಗಾನವಿಯನ್ನು ನೋಡಿ ಮನಸ್ಸಿನಲ್ಲೇ ನಗುತ್ತಾ, ಹೇಯ್, ಏನು ಹಾಗೆ ರೆಪ್ಪೆ ಒಡೆಯದೆ ನೋಡ್ತಾ ಇದ್ದೀಯಾ, ನನಗೆ ದೃಷ್ಟಿ ಇಡುತ್ತಿದ್ದೀಯಾ ಏನು ಎಂದು ಆದಿ ಕೇಳಿದಾಗ ಈ ಲೋಕಕ್ಕೆ ಬರುತ್ತಾ ಅದೇನೂ ಇಲ್ಲ ರೀ ಎಂದು ಹೇಳುತ್ತಾ ಗಬಗಬ ಅಂತ ಆದಿ ಹಿಂದಕ್ಕೆ ಹೋಗಿ ಎಣ್ಣೆ ಬಟ್ಟಲಲ್ಲಿಂದ ಕೈಗೆ ಸ್ವಲ್ಪ ಎಣ್ಣೆ ತೆಗೆದುಕೊಳ್ಳೋಣ ಎಂದು ಸ್ವಲ್ಪ ಬಾಗಿದ ಕೂಡಲೇ ಬಾಗಿದ್ದರಿಂದ ಆಗಲೇ ಜಾರಿದ್ದ ಸೆರಗು ಗಾಳಿಗೆ ಅತ್ತ ಇತ್ತ ತೂಗಾಡುತ್ತಾ ಅವಳ ಕೆಲಸಕ್ಕೆ ಅಡ್ಡ ಬರುತ್ತಿರುತ್ತದೆ. ಅದರೊಂದಿಗೆ ಏನು ಮಾಡಬೇಕೆಂದು ತಿಳಿಯದೆ ಮತ್ತೆ ನಿಂತು ಹೋಗುತ್ತಾಳೆ ಗಾನವಿ. ಏನು ಅಂದರೆ ಏನು ಮಾತಾಡಲ್ವೇನು ಅಂದಾಗ
ಆದರೂ ಗಾನವಿ ಸೈಲೆಂಟ್ ಆಗಿಯೇ ಇರುವುದರಿಂದ ಬಾಯಲ್ಲಿ ಏನಾದರೂ ಬೆಲ್ಲದ ತುಂಡು ಇಟ್ಕೊಂಡಿದ್ದೀಯಾ ಅಂದ. ಇಲ್ಲ ಎಂದು ತಲೆ ಅಡ್ಡಲಾಗಿ ಆಡಿಸುತ್ತಾಳೆ. ಮತ್ತೆ ಮೈಗೆ ಮಸಾಜ್ ಮಾಡು ಅಂದರೆ ಏನು ಆಲೋಚಿಸ್ತಾ ಇದ್ದೀಯಾ ಅನ್ನುತ್ತಿರುವ ಆದಿ ಗಂಭೀರ ಧ್ವನಿಗೆ ಹೆದರಿ ಅದು ಅದು ಸೀರೆ ಸೆರಗು ಅಡ್ಡ ಬರುತ್ತಿದೆ ಅದಕ್ಕೆ ಎಂದು ತಲೆ ತಗ್ಗಿಸಿ ಹೇಳುತ್ತಿದ್ದರೆ, ಅದಕ್ಕೆ ಇಷ್ಟೊಂದು ಸೈಲೆಂಟಾ? ನನ್ನ ಕೇಳಿದರೆ ನಾನು ಸರಿ ಮಾಡುತ್ತೇನೆ ಅಲ್ವಾ, ಹೀಗೆ ಬಾ ಎನ್ನುತ್ತಾ ಏನೋ ಆಲೋಚನೆಯಲ್ಲಿದ್ದ ಗಾನವಿಯ ಸೆರಗನ್ನು ಹಿಡಿದು ಒಮ್ಮೆಲೆ ಎಳೆದಾಗ ಸೆರಗಿಗೆ ಪಿನ್ ಹಾಕದ ಕಾರಣ ಒಮ್ಮಿಂದೊಮ್ಮೆಲೆ ಒಂದು ರೌಂಡ್ ತಿರುಗಿ ಬಂದು ಆದಿ ಎದೆಯನ್ನು ಗುದ್ದಿಕೊಂಡು ಹಿಂದಕ್ಕೆ ಬೀಳಲು ಹೋಗುತ್ತಾಳೆ. ಗಾನವಿ ಅವಳು ಬೀಳದಂತೆ ಅವಳ ಸೊಂಟದ ಸುತ್ತ ಒಂದು ಕೈ ಹಾಕಿ ಹಿಡಿದುಕೊಳ್ಳುತ್ತಾ ಇನ್ನೊಂದು ಕೈ ಅವಳ ಭುಜದ ಮೇಲೆ ಹಾಕುತ್ತಾನೆ. ಒಮ್ಮಿಂದೊಮ್ಮೆಲೆ ತೆರೆದಿದ್ದ ಕಲ್ಲಿನಂತಿದ್ದ ಅವನ ಎದೆಗೆ ಮೃದುವಾಗಿ ಗಾನವಿಯ ಮೈ ಸೋಕಿದ ಕೂಡಲೇ ಆದಿಯಲ್ಲಿ ಏನೋ ತಿಳಿಯದ ಮೈ ಜುಮ್ ಅಂತ ಏನೋ ಆವರಿಸುತ್ತದೆ. ಆದಿ ಪರಿಸ್ಥಿತಿಯೇ ಹಾಗಿದ್ದರೆ ಇನ್ನು ಗಾನವಿಯ ಪರಿಸ್ಥಿತಿ ಹೇಳಬೇಕಿಲ್ಲ. ಯಾವುದೋ ಊಹಾಲೋಕದಲ್ಲಿ ವಿಹರಿಸುತ್ತಿರುತ್ತಾಳೆ. ಆದಿ ಗಾನವಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿರಲು ಗಾನವಿ ಕೂಡ ದಿಢೀರಾಗಿ ನಡೆದ ಘಟನೆಗೆ ತಲೆ ಎತ್ತಿ ನೋಡಲು ಇಬ್ಬರ ಕಣ್ಣುಗಳು ಸಂಧಿಸಿ ಏನೋ ಮಾಯೆ ಆವರಿಸಿದಂತೆ ಹಾಗೆಯೇ ಟ್ರಾನ್ಸ್ನಲ್ಲಿ ಒಬ್ಬರ ಕಣ್ಣಲ್ಲಿ ಒಬ್ಬರು ನೋಡುತ್ತಾ ಇರುತ್ತಾರೆ. ಹಾಗೆ ಎಷ್ಟು ಹೊತ್ತು ಇದ್ದರೋ ಅವರಿಗೆ ತಿಳಿದಿಲ್ಲ. ಮುಗ್ಧ ಮನೋಹರವಾದ ಗಾನವಿಯ ಸುಂದರವಾದ ಮುಖವನ್ನು ನೋಡುತ್ತಿದ್ದರೆ ನಡುಗುತ್ತಿರುವ ಅವಳ ಜೇನಿನಂತಹ ತುಟಿಗಳು ಆದಿಯನ್ನು ಆಕರ್ಷಿಸುತ್ತಿರುತ್ತವೆ. ಅವುಗಳಲ್ಲಿನ ಮಕರಂದವನ್ನು ಹೀರುವಂತೆ ಗಾನವಿಯ ಮುಖಕ್ಕೆ ಹತ್ತಿರವಾಗಿ ಬರುತ್ತಿದ್ದರೆ ಆದಿ ತನಗೆ ಹತ್ತಿರವಾಗಿ ಬರುತ್ತಿರುವುದನ್ನು ಕಂಡು ಗಾನವಿಯ ಎದೆ ಜಲ್ಲೆನ್ನುತ್ತದೆ. ಕೂಡಲೇ ನಾಚಿಕೆಯಿಂದ ಕಣ್ಣ ರೆಪ್ಪೆಗಳು ಮುಚ್ಚಿಕೊಳ್ಳಲು ಅವಳ ತುಟಿಗಳನ್ನು ಸವಿಯಲು ಗಂಡು ದುಂಬಿಯಂತೆ ಅವಳಿಗೆ ಅತಿ ಹತ್ತಿರವಾಗಿ ಬರುತ್ತಾನೆ ಆದಿ. ತನ್ನ ತುಟಿಗಳನ್ನು ಇನ್ನೇನು ತಲುಪಬೇಕು ಎನ್ನುವ ಕೊನೆ ಕ್ಷಣದಲ್ಲಿ ರಿಂಗಣಿಸುತ್ತಿರುವ ಫೋನ್ ಶಬ್ದಕ್ಕೆ ಇಬ್ಬರು ಎಚ್ಚೆತ್ತುಕೊಂಡು ಈ ಲೋಕಕ್ಕೆ ಬರುತ್ತಾರೆ. ತಾನು ಏನು ಮಾಡಲು ಹೋದೆ ಎಂದು ನೆನಪಾಗಿ ಒಮ್ಮೆಲೆ ತಲೆ ಕೊಡವಿ ಗಾನವಿಯಿಂದ ದೂರ ಸರಿದು ಈ ಟೈಮ್ನಲ್ಲಿ ಡಿಸ್ಟರ್ಬ್ ಮಾಡಿದ್ದು ಯಾವನೋ ಎಂದು ಅಂದುಕೊಳ್ಳುತ್ತಾ ಫೋನ್ ನೋಡಿದಾಗ ಅದರ ಮೇಲೆ ದೀಪಕ್ ಹೆಸರು ಕಾಣಿಸುತ್ತಿರುತ್ತದೆ. ಇವನೊಬ್ಬ ಪಾನಕದಲ್ಲಿ ಕಟ್ಟಿ ಬಿದ್ದ ಹಾಗೆ ಡಿಸ್ಟರ್ಬ್ ಮಾಡಲೆಂದೇ ಹುಟ್ಟಿದ್ದಾನೆ ಎಂದು ಬೈದುಕೊಳ್ಳುತ್ತಾ ಫೋನ್ ಲಿಫ್ಟ್ ಮಾಡುತ್ತಿದ್ದಂತೆಯೇ ಹಲೋ ಬಾವಾ ಎನ್ನುತ್ತಾ ರಾಗ ಎಳೆಯುತ್ತಾ ಕರೆಯುತ್ತಾನೆ ದೀಪಕ್. ಏನೋ ನಿಂದು, ಈಗ ತಾನೇ ಮನೆಗೆ ಹೋಗಿದ್ದೀಯ ಅಲ್ವಾ, ಆಗಲೇ ಏನು ಪ್ರಳಯ ಆಗಿದೆ ಅಂತ ಫೋನ್ ಮಾಡಿದ್ದೀಯ ಅಂದ ಆದಿ ಧ್ವನಿ ಕೋಪದಿಂದ ಕೂಡಿರುವುದನ್ನು ಕಂಡು. ಏನೋ, ಯಾಕೆ ಅಷ್ಟು ಕೋಪವಾಗಿದ್ದೀಯಾ? ಏನಾದರೂ ಮುಖ್ಯವಾದ ಕೆಲಸದಲ್ಲಿ ಇದ್ದರೆ ಡಿಸ್ಟರ್ಬ್ ಮಾಡಿದನಾ ಎಂದು ಮುಗ್ಧವಾಗಿ ಕೇಳುತ್ತಾನೆ ದೀಪಕ್. ನೀನು ಹುಟ್ಟಿದ್ದೇ ಅದಕ್ಕೆ ಅಲ್ವಾ ಎಂದು ಬೈದುಕೊಳ್ಳುತ್ತಾ, ಇರಲಿ, ಅಷ್ಟು ಅರ್ಜೆಂಟಾಗಿ ಯಾಕೆ ಫೋನ್ ಮಾಡಿದ್ದೀಯೋ ಹೇಳು ಅನ್ನಲು ಆಗಲೇ ಆಫೀಸ್ನಲ್ಲಿ ದೀಪಕ್ ಒಪ್ಪಿಸಿದ ಕೆಲಸದಲ್ಲಿ ಏನೋ ಡೌಟ್ ಬಂದು ಅದರ ಕ್ಲಾರಿಫಿಕೇಷನ್ಗಾಗಿ ಫೋನ್ ಮಾಡಿರುತ್ತಾನೆ ದೀಪಕ್. ಈಗ ಆ ಡೌಟ್ಗಾಗಿ ಈ ಟೈಮ್ನಲ್ಲಿ ಫೋನ್ ಮಾಡಬೇಕಾ ಎಂದು ಅನ್ನುತ್ತಿದ್ದರೆ, ಅದೇನು ಬಾವ ಹಾಗೆ ಅನ್ನುತ್ತಿದ್ದೀಯ, ಆಗಲೇ ನೀನೇ ಅಲ್ವಾ ಎಷ್ಟೇ ಲೇಟ್ ಆದರೂ ಬೆಳಿಗ್ಗೆಯೊಳಗೆ ವರ್ಕ್ ಫಿನಿಶ್ ಆಗಬೇಕು ಅಂದಿದ್ದೆ. ಅದಕ್ಕೆ ಆಫೀಸ್ನಲ್ಲಿ ಅಷ್ಟು ಸುಸ್ತಾಗಿ ಬಂದಿದ್ದರೂ ನಿದ್ದೆ ಕೂಡ ಮಾಡದೆ ಕೆಲಸ ಮಾಡುತ್ತಿದ್ದರೆ ನೀನು ಹೀಗೆ ಅನ್ನುವುದು ಅನ್ಯಾಯ ಭಾವ ಎಂದು ಅಳುವ ಧ್ವನಿಯಲ್ಲಿ ಅನ್ನುತ್ತಿದ್ದರೆ, ಆಫೀಸ್ನಿಂದ ಬರುವಾಗ ಅವನಿಗೆ ಏನು ಹೇಳಿದ್ದೆ ಎಂದು ನೆನಪಾಗಿ ಉಫ್ ಎಂದು ಒಂದು ಸಲ ನಿಟ್ಟುಸಿರು ಬಿಟ್ಟು, ಸರಿ ಇರಲಿ, ನಿನಗೆ ಬಂದ ಡೌಟ್ ಏನು ಹೇಳು ಅನ್ನಲು ತನಗೆ ಬಂದ ಡೌಟನ್ನು ಆದಿ ಹತ್ತಿರ ಹೇಳಿ ಕ್ಲಾರಿಫೈ ಮಾಡಿಕೊಳ್ಳುತ್ತಾನೆ ದೀಪಕ್. ಹೋಗುತ್ತಿರುವ ಅಜಯ್ನನ್ನು ಒಮ್ಮೆ ನೋಡಿ, ಪಾಪ ಇವನಿಗೆ ಗಾನವಿಯನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದು ತುಂಬ ಆಸೆ ಹುಟ್ಟಿಸಿದೆ, ಆದರೆ ಅದು ನೆರವೇರಲಿಲ್ಲ. ಅದಕ್ಕೋಸ್ಕರ ಕಟ್ಟಿಕೊಂಡ ಹೆಂಡತಿಯನ್ನು ಕೂಡ ಕೊಂದು ದೇಶ ಪರ್ಯಟನೆ ಮಾಡುವವನಂತೆ ತಿರುಗುತ್ತಿದ್ದರೆ ಅವಳು ಮಾತ್ರ ಅಲ್ಲಿ ಬಂಗಲೆಯಲ್ಲಿ ಕೆಲಸದವರನ್ನು ಇಟ್ಟುಕೊಂಡು ಭೋಗ ಭಾಗ್ಯಗಳಿಂದ ಮೆರೆಯುತ್ತಿದ್ದಾಳೆ ಎಂದು ಗಾನವಿಯನ್ನು ಇನ್ನೊಮ್ಮೆ ಬೈದುಕೊಳ್ಳುತ್ತಾ ಒಳಗಡೆ ಕೇಳಿಸುತ್ತಿರುವ ಶ್ರೀನು ಕೂಗಾಟಕ್ಕೆ ಕಿರಿಕಿರಿ ಮಾಡಿಕೊಳ್ಳುತ್ತಾ,
ಇವನೊಬ್ಬ ನನ್ನ ಪ್ರಾಣ ತೆಗೆಯಲಿಕ್ಕೆ 1 ರೂಪಾಯಿ ಸಂಪಾದನೆ ಮಾಡಲು ಬರುವುದಿಲ್ಲ, ಆದರೆ ನನ್ನ ಹತ್ತಿರ ಚಾಕರಿ ಮಾತ್ರ ಮಾಡಿಸಿಕೊಳ್ಳುತ್ತಾನೆ ಎಂದು ಬೈದುಕೊಳ್ಳುತ್ತಾ ಆ ಬರುತ್ತಿದ್ದೇನೆ ಎನ್ನುತ್ತಾ ಒಳಗಡೆ ಹೋಗುತ್ತಾಳೆ ವೇದ. ವೇದ ಒಳಗಡೆ ಹೋಗುತ್ತಿದ್ದಂತೆಯೇ ಶ್ರೀನು ಗಾಯಗಳಿಂದ ನರಳುತ್ತಾ ಎಷ್ಟು ಹೊತ್ತಿನಿಂದ ಅರಚುತ್ತಿದ್ದೇನೆಯೇ, ಕನಿಷ್ಠ ನನಗೆ ಆದ ಗಾಯ ನೋಡಿಯಾದರೂ ನಿನ್ನ ಮನಸ್ಸು ಕರಗಲಿಲ್ಲವಾ ಎಂದು ಅನ್ನುತ್ತಾ, ಇರಲಿ, ಫಸ್ಟ್ ಏಡ್ ಬಾಕ್ಸ್ ಎಲ್ಲಿದೆ ಹೇಳು ಎಂದು ಕೇಳಲು ಸ್ವಲ್ಪ ಹೊತ್ತು ಹುಡುಕಿ ಆಮೇಲೆ ಆ ಬಾಕ್ಸ್ ತೆಗೆದು ಕೊಡುತ್ತಾಳೆ ವೇದ. ಕೂಡಲೇ ಆ ಬಾಕ್ಸ್ ತೆಗೆದುಕೊಂಡು ತನ್ನ ಗಾಯಗಳಿಗೆ ತಾನೇ ಚಿಕಿತ್ಸೆ ಮಾಡಿಕೊಳ್ಳುತ್ತಾ ಇರುತ್ತಾನೆ ಶ್ರೀನು. ಇನ್ನು ಅವನನ್ನು ಏಕಮಾತ್ರವೂ ಲೆಕ್ಕಿಸದೆ ತನ್ನ ಊಟ ಮಾಡಲು ಹೊರಟು ಹೋಗುತ್ತಾಳೆ ವೇದ. ಸ್ವಲ್ಪ ಹೊತ್ತಿನ ನಂತರ ವೇದ ಹತ್ತಿರ ಬಂದು, ನೀನು ಊಟ ಮಾಡಿದೆನಾ, ನಮಗೆ ಏನಾದರೂ ಇಟ್ಟಿದ್ದೀಯಾ ಎಂದು ಕೇಳುತ್ತಾನೆ. ನೀನು ಬಿಸಿ ಇದ್ದೀಯಾ ಅಲ್ವಾ, ನನಗೆ ಹಸಿವಾಗುತ್ತಿದೆ, ಅದಕ್ಕೆ ನಾನು ತಿನ್ನುತ್ತಿದ್ದೇನೆ, ಬೇಕೆಂದರೆ ನೀನು ಕೂಡ ಹಾಕಿಕೋ, ಅಲ್ಲೇ ಇದೆ ಎಂದು ಹೇಳುತ್ತಾಳೆ. ಇನ್ನು ವೇದಾಳನ್ನು ಏನು ಅನ್ನಲಾಗದೆ ತಾನು ಕೂಡ ತಟ್ಟೆಯಲ್ಲಿ ಊಟ ಹಾಕಿಕೊಂಡು ಆ ಉಪ್ಪು ಖಾರವಿಲ್ಲದ ಊಟವನ್ನು ತಿನ್ನುತ್ತಾ ಇರುತ್ತಾನೆ. ಇರಲಿ, ಪ್ರತಾಪ್ ಊಟ ಮಾಡಿದನಾ ಎಂದು ಶ್ರೀನು ಕೇಳಲು, ತಿಂದ ಆಗಿದೆ, ಅದೋ ಅಲ್ಲಿ ಸಿಂಕ್ನಲ್ಲಿ 1 ಪ್ಲೇಟ್ ಇದೆ, ನನ್ನನ್ನು ಮಾತ್ರ ಕರೆಯಲಿಲ್ಲ, ಅವನೇ ಹಾಕಿಕೊಂಡು ತಿಂದ ಆಗಿದೆ ಎಂದು ಹೇಳುತ್ತಾಳೆ ವೇದ. ಹೋಗಲಿ ಬಿಡು, ಕನಿಷ್ಠ ನನ್ನ ಬಗ್ಗೆ ಆಗದಿದ್ದರೂ ಮಗನ ಬಗ್ಗೆಯಾದರೂ ಕಾಳಜಿ ಇದೆಯಲ್ಲ ಎಂದು ಅಂದುಕೊಳ್ಳುತ್ತಾನೆ ಶ್ರೀನು. ಆದಿ ಜೊತೆ ಮಾತನಾಡಿ ಫೋನ್ ಇಟ್ಟ ನಂತರ ದೀಪಕ್ ಫೋನ್ಗೆ ಕಲ್ಪ ಫೋನ್ ಮಾಡುತ್ತಾಳೆ. ಫೋನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಕಲ್ಪ ಹೆಸರು ನೋಡಿ ಇಷ್ಟು ಹೊತ್ತು ಅಣ್ಣನ ಕಾಟ ಆಯಿತು, ಈಗ ತಂಗಿ ಶುರು ಮಾಡಿದ್ದಾಳೆ, ಈಗ ಇವಳಿಗೆ ಇಷ್ಟು ರಾತ್ರಿ ವೇಳೆ ಏನು ನೆನಪಾಯಿತೋ ಎಂದು ಅಂದುಕೊಳ್ಳುತ್ತಾ ಫೋನ್ ಲಿಫ್ಟ್ ಮಾಡುತ್ತಾನೆ. ಫೋನ್ ಲಿಫ್ಟ್ ಮಾಡುತ್ತಿದ್ದಂತೆಯೇ ದೀಪು ಎಂದು ಮುದ್ದಾಗಿ ಕರೆಯುತ್ತಾಳೆ ಕಲ್ಪ. ಏನೇ ಎಂದು ಕೋಪವಾಗಿ ಕೇಳುತ್ತಾನೆ ಕಲ್ಪಾಳನ್ನು. ದೀಪಕ್ ವಾಯ್ಸ್ ತುಂಬ ಸೀರಿಯಸ್ ಆಗಿ ಇರುವುದನ್ನು ಕಂಡು ಫೋನ್ ಕಿವಿಯ ಹತ್ತಿರದಿಂದ ದೂರ ಇಟ್ಟು ಒಮ್ಮೆ ತಾನು ಡಯಲ್ ಮಾಡಿದ ನಂಬರ್ ಸರಿ ಇದೆಯಾ ಇಲ್ವಾ ಎಂದು ಚೆಕ್ ಮಾಡಿಕೊಂಡು ಅದು ದೀಪಕ್ ನಂಬರೇ ಎಂದು ಅರ್ಥವಾಗಿ ಏನು ಇಷ್ಟು ಕೋಪವಾಗಿದ್ದಾನೆ ಎಂದು ಅಂದುಕೊಳ್ಳುತ್ತಾ, ಏನೋ ದೀಪು ಖಾರ ತಿಂದ ಕಾಗೆಯ ತರಹ ಹಾಗೆ ಕಾವು ಕಾವು ಎಂದು ಅರಚುತ್ತಿದ್ದೀಯಾ ಏಕೆ ಅಂದಾಗ, ನಾನು ಕಾಗೆನಾ ಅಂತಾನೆ. ಮತ್ತೆ ಇಲ್ಲದಿದ್ದರೆ ನಾನು ಫೋನ್ ಮಾಡಿದರೆ ನನ್ನ ಮೇಲೆ ಯಾಕೆ ಹಾಗೆ ರೇಗುತ್ತಿದ್ದೀಯಾ ಅನ್ನುತ್ತಾಳೆ. ನಾನೇನು ಅನ್ನುವ ಮೊದಲೇ ನಿನಗೆ ಹಾಗೆ ಅನ್ನಿಸಿದರೆ ನಿಮ್ಮ ಅಣ್ಣ ಮಾಡಿದ ಕೆಲಸಕ್ಕೆ ಅನ್ನುತ್ತಾನೆ. ನಮ್ಮ ಅಣ್ಣನ, ಅವನು ನಿನ್ನನ್ನು ಏನು ಮಾಡಿದ ಅಂತಾಳೆ. ಏನು ಮಾಡಿಲ್ಲ ಅಂತ ಕೇಳು, ಆಫೀಸ್ನಲ್ಲೇನೋ 10 ಗಂಟೆವರೆಗೂ ಕೆಲಸದ ಮೇಲೆ ಕೆಲಸ ಹೇಳಿ ಸಹಿಸಿ ಮನೆಗೆ ಬಂದ ನಂತರ ಕೂಡ ಆ ವರ್ಕ್ ಬೆಳಿಗ್ಗೆಯೊಳಗೆ ಫಿನಿಶ್ ಆಗಬೇಕು ಅಂತ ಹೇಳಿ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟು ಮನೆಗೆ ಕಳುಹಿಸಿದ್ದಾನೆ. ಏನಾದರೂ ಡೌಟ್ಗಳಿದ್ದರೆ ಟೈಮ್ ಎಷ್ಟಾಗಿದೆ ಎಂದು ಕೂಡ ಯೋಚಿಸದೆ ನನಗೆ ಫೋನ್ ಮಾಡಿ ಕ್ಲಾರಿಫೈ ಮಾಡಿಕೊ, ಎಂಥ ಪರಿಸ್ಥಿತಿಯಲ್ಲೂ ಕೂಡ ಈ ಫೈಲ್ ನಾಳೆ ಬೆಳಿಗ್ಗೆ ನನ್ನ ಟೇಬಲ್ ಮೇಲೆ ಇರಬೇಕು ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾನೆ. ಸರಿ, ಅದು ಇಂಪಾರ್ಟೆಂಟ್ ವರ್ಕ್ ಅಲ್ವಾ ಅಂತ ಆಫೀಸ್ನಲ್ಲಿ ಎಷ್ಟೇ ಸುಸ್ತಾಗಿ ಬಂದಿದ್ದರೂ, ಒಂದು ಕಡೆ ಕಣ್ಣ ಮೇಲೆ ನಿದ್ದೆ ಬರುತ್ತಿದ್ದರೂ ಮುಖಕ್ಕೆ ನೀರು ಹಾಕಿಕೊಂಡು ಬಂದು ವರ್ಕ್ ಮಾಡುತ್ತಾ ಏನೋ ಡೌಟ್ ಬಂದು ಆ ಡೌಟ್ ಕ್ಲಾರಿಫಿಕೇಷನ್ಗೋಸ್ಕರ ನಿಮ್ಮ ಅಣ್ಣನಿಗೆ ಫೋನ್ ಮಾಡಿದರೆ, ಈಗ ನೀನು ಅಂದೆಯಲ್ಲ ಖಾರದಿಂದ ಕಾಗೆ ಅಂತ, ಹಾಗೆಯೇ ನಿನ್ನ ಅಣ್ಣ ನನ್ನ ಮೇಲೆ ರೇಗಿದ ಅನ್ನುತ್ತಾನೆ ದೀಪು. ಏನು, ಅಣ್ಣಯ್ಯ ನಿನ್ನ ಮೇಲೆ ರೇಗಿದ್ರಾ? ಅದು ಕೂಡ ಕೆಲಸದ ವಿಷಯಕ್ಕ? ಇದು 8ನೇ ಅದ್ಭುತ ದೀಪು ಅನ್ನುತ್ತಾಳೆ. ಆದರೂ ಏನಾಯ್ತೆ, ಯಾಕೆ ನನ್ನ ಮೇಲೆ ಅಷ್ಟು ಜೋರಾಗಿ ರೇಗಿದ್ರು? ನೀನು ಮನೆಯಲ್ಲಿ ಇದ್ದೀಯ ಅಲ್ವಾ, ಮನೆಯಲ್ಲಿ ಏನಾದರೂ ಜಗಳ ಆಯ್ತಾ ಅಂದ. ಜಗಳನ ಅಂಥದ್ದೇನೂ ಇಲ್ಲ ದೀಪು, ಮನೆ ತುಂಬ ಪ್ರಶಾಂತವಾಗಿಯೇ ಇದೆಯಲ್ಲ ಅಂದಾಗ, ನಿನ್ನ ಮುಖ ಕಾಲೇಜಿನಿಂದ ಬರುವುದು, ಶುಭ್ರವಾಗಿ ತಿನ್ನುವುದು, ನಿನ್ನ ರೂಮ್ನಲ್ಲಿ ಮಲಗುವುದು, ಅದರಾಚೆಗೆ ಮನೆಯ ವಿಷಯಗಳು ಏನಾದರೂ ಗಮನಿಸಿದರೆ ತಾನೇ ತಿಳಿಯುವುದು. ಯಾವಾಗಲೂ ಮನೆಯಲ್ಲಿ ತಿನ್ನುವುದು, ಕಾಲೇಜಿಗೆ ಹೋಗಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡುವುದೇ ಅಲ್ಲ, ಆಗಾಗ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ಕೂಡ ಗಮನಿಸುತ್ತಾ ಇರು. ಅಸಲೇ ನಮ್ಮ ತಂಗಿ ಅಂದರೆ ಗಾನವಿ ಅಮಾಯಕಳು,
ಅಲ್ಲಿ ಮನೆಯಲ್ಲಿ ಅವರೆಲ್ಲರೂ ಅವಳನ್ನು ಹೇಗೆ ಟ್ರೀಟ್ ಮಾಡುತ್ತಿದ್ದಾರೆ ಎಂದು ಒಂದು ಸಲ ಗಮನಿಸು. ಅವಳನ್ನು ಯಾರಾದರೂ ಮಾತು ಅಂದರೂ ಕೂಡ ಲೆಕ್ಕಿಸದೆ ಹಾಗೆ ಇದ್ದಾಳೆ. ತುಂಬ ಮುಗ್ಧ ಹುಡುಗಿಯ ತರಹ ಇದ್ದಾಳೆ. ಆ ಮಾತುಗಳಿಂದ ಅವಳೇ ಬೇಸರ ಪಡುತ್ತಾಳೋ ಏನೋ. ಅದಕ್ಕೆ ಯಾವಾಗಲೂ ನಿನ್ನ ತಿಂಡಿ, ನಿನ್ನ ವ್ಯವಹಾರ ಅಲ್ಲದೆ ಆಗಾಗ ನಮ್ಮ ತಂಗಿಯನ್ನು ಕೂಡ ಗಮನಿಸುತ್ತಾ ಇರು. ಅವಳು ಏನಾದರೂ ಸ್ವಲ್ಪ ಡಲ್ಲಾಗಿ ಕಂಡರೂ ಕೂಡ ನನಗೆ ಫೋನ್ ಮಾಡಿ ಹೇಳು ಅಂದ. ಸರಿ ದೀಪು, ಹಾಗೆಯೇ ಮಾಡುತ್ತೇನೆ. ಆದರೆ ಈಗ ನನಗೆ ಇಷ್ಟು ದೊಡ್ಡ ಕ್ಲಾಸ್ ಯಾಕೆ ತೆಗೆದುಕೊಳ್ತಾ ಇದ್ದೀಯಾ ಅಂದಾಗ, ಅದಾ ಫ್ರಸ್ಟ್ರೇಷನ್ ಅಮ್ಮ, ಫ್ರಸ್ಟ್ರೇಷನ್. ನಿಮ್ಮ ಅಣ್ಣ ಈ ಟೈಮ್ನಲ್ಲಿ ನಾನು ಫೋನ್ ಮಾಡಿದೆ ಎಂದು ನನ್ನ ಮೇಲೆ ತನ್ನ ಫ್ರಸ್ಟ್ರೇಷನ್ ಎಲ್ಲ ತೀರಿಸಿಕೊಂಡ. ಅದಕ್ಕೆ ಬದಲು ನಾನು ನಿನ್ನ ಮೇಲೆ ತೀರಿಸಿಕೊಂಡೆ ಅಂದ. ಅಂದರೆ ಏನು ದೀಪು, ನಮ್ಮ ಅಣ್ಣಯ್ಯ ನಿನ್ನ ಮೇಲೆ ರೇಗಿದರೆ ನೀನು ಆ ರಿವೆಂಜ್ ಎಲ್ಲ ನನ್ನ ಮೇಲೆ ತೀರಿಸಿಕೊಳ್ತಾ ಇದ್ದೀಯಾ ಅಂದ್ಲು. ಇಲ್ಲದಿದ್ದರೆ ನಿಮ್ಮ ಅಣ್ಣ ತಂಗಿಯರು ಇಬ್ಬರಿಗೂ ನಾನೇ ಫ್ರೀಯಾಗಿ ಸಿಕ್ಕಿದೆನಾ? ನೀನೇನೋ ನಿನಗೆ ಇಷ್ಟ ಬಂದಾಗ ಫೋನ್ ಮಾಡಿ ಮನೆಗೆ ಬಾ ಅಂತೀಯ. ಗರ್ಲ್ಫ್ರೆಂಡ್ ಕರೆದಿದ್ದಾಳೆ ಅಲ್ವಾ, ಹೋಗದಿದ್ದರೆ ಹರ್ಟ್ ಆಗುತ್ತಾಳೆ ಎಂದು ಮನೆಗೆ ಬಂದರೆ ನಮ್ಮ ಅಣ್ಣ ಇದ್ದಾನೆ, ಡೀಸೆಂಟಾಗಿ ಬಿಹೇವ್ ಮಾಡು ಅಂತೀಯ. ನಿಮ್ಮ ಅಣ್ಣನೇನೋ ಅರ್ಥಪರ್ಥ ಇಲ್ಲದೆ ಬೆಸ್ಟ್ ಫ್ರೆಂಡ್ ಅಂತಲೂ ಆಗಲಿರುವ ಭಾವ ಅಂತಲೂ ನೋಡದೆ ನನ್ನ ಮೇಲೆ ರೇಗುತ್ತಾನೆ. ನಿಮ್ಮಿಬ್ಬರಿಗೂ ಫ್ರೀಯಾಗಿ ಸಿಕ್ಕಿದ್ದೇನೆ ಅಂತ ತಾನೇ ನಿಮ್ಮ ಉದ್ದೇಶ ಅಂದಾಗ, ನೀನು ಫ್ರೀಯಾಗಿ ಸಿಕ್ಕಿದ್ದೀಯಾ ಎಂದು ಈಗ ಯಾವನು ಅಂದ ಅಂದ್ಲು. ಏನೇ, ಮದುವೆಯಾಗಲಿರುವ ಗಂಡನನ್ನು ಹಿಡಿದುಕೊಂಡು ಸ್ವಲ್ಪ ಕೂಡ ಮರ್ಯಾದೆ ಇಲ್ಲದೆ ಏಕವಚನ ಅನ್ನುತ್ತಿದ್ದೀಯಾ ಅಂದಾಗ, ಫ್ರಸ್ಟ್ರೇಷನ್ ಅಮ್ಮ, ಫ್ರಸ್ಟ್ರೇಷನ್. ನಿಮಗೆ ಮಾತ್ರವಲ್ಲ ನಮಗೂ ಕೂಡ ಬರುತ್ತೆ. ಅದಕ್ಕೆ ಅದನ್ನು ನಿನ್ನ ಮೇಲೆ ತೀರಿಸಿಕೊಳ್ಳುತ್ತಿದ್ದೇನೆ ಅಂದ್ಲು. ಅಯ್ಯೋ ನನ್ನ ಕೌಂಟರ್ ನನಗೆ ಹಾಕುತ್ತಿದ್ದೀಯಾ ಅಲ್ವಾ ಅಂದ ದೀಪಕ್. ಮತ್ತೆ ನಿನ್ನ ಕೌಂಟರ್ ನಿನ್ನ ಮೇಲೆ ಹಾಕದೆ ಪಕ್ಕದವರ ಮೇಲೆ ಹಾಕಿದರೆ ಚೆನ್ನಾಗಿರಲ್ಲ ಅಲ್ವಾ ದೀಪು ಎಂದು ರಾಗ ಎಳೆಯುತ್ತಾಳೆ ಕಲ್ಪ. ಕಲ್ಪ ಎಳೆಯುತ್ತಿರುವ ರಾಗಕ್ಕೆ ನಗುತ್ತಾ, ಸರಿಲೇ ಇರಲಿ, ಯಾಕೆ ಕಾಲ್ ಮಾಡಿದೆ ಅಂದ. ಈ ಕತೆ ಇನ್ನು ಮುಂದುವರಿಯಲಿದೆ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.